ವಾಟ್ಸ್ಆಪ್ ಅನ್ನ ಯೂಸ್ ಮಾಡ್ತೀರಾ ಅಂದ್ರೆ 100% ನೀವು ಸಹ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿರ್ತೀರ. ಯಾರಾದ್ರೂ ಮೆಸೇಜ್ ಮಾಡಿದಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಅಲ್ಲೇ ಮೆಸೇಜ್ ಆದ್ರೆ ಶೋ ಆಗ್ತಿದೆ ಅಂತ ಹೇಳಿ. ಸೊ ಈ ಪ್ರಾಬ್ಲಮ್ ಪಕ್ಕ ಫೇಸ್ ನೋಡಿ, ಹೇಳ್ತಿದ್ದಂಗೆ ಒಂದು ಮೆಸೇಜ್ ಬಂತು, ನೋಟಿಫಿಕೇಶನ್ ಅಲ್ಲೇ ಶೋ ಆಗ್ತಿದೆ. ಈ ರೀತಿಯಾದಂತಹ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ? ನೋಟಿಫಿಕೇಶನ್ ಅಲ್ಲಿ ಮೆಸೇಜ್ ಶೋ ಆಗಬಾರ್ದು ಅಂತ ಹೇಳಿ ಅನ್ಕೊಳ್ತಿದ್ದೀರಾ ಅಲ್ವಾ? ಹಾಗಾದ್ರೆ ಈ ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಅಲ್ಲಿ ಯಾವುದೇ ಮೆಸೇಜ್ ಶೋ ಆಗುದಿಲ್ಲ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಿದೆ ಅಂತ ಹೇಳಿ ಈ ತರ ಆದ್ರೆ ಶೋ ಆಗ್ತಿರುತ್ತೆ, ಬಟ್ ನೋಟಿಫಿಕೇಶನ್ ಅಲ್ಲಿ ಏನು ಸಹ ಮೆಸೇಜ್ ಶೋ ಆಗುದಿಲ್ಲ. ಸೊ ಏನ್ ಸೆಟ್ಟಿಂಗ್ ಅಂತ ಹೇಳಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಪೇಜ್ ಅನ್ನ ಫಾಲೋ ಮಾಡಿ. ಫಸ್ಟ್ ಅದಕ್ಕಾಗಿ ನಿಮ್ಮ ವಾಟ್ಸ್ಆಪ್ ಅನ್ನ ಓಪನ್ ಮಾಡಿ, 3 ಡಾಟೆಡ್ ಲೈನ್ ಅನ್ನ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿ. ನಂತರ ಒಂದು ಜಾಗದಲ್ಲಿ ಪ್ರೈವಸಿ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ, ಇಲ್ಲಾಂದ್ರೆ ಆಪ್ ಲಾಕ್ ಅಂತ ಹೇಳಿರುತ್ತೆ, ಇದನ್ನ ಕ್ಲಿಕ್ ಮಾಡಿ ಆಪ್ ಲಾಕ್ ಅನ್ನ ಸೆಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಶೋ ಕಂಟೆಂಟ್ ಇನ್ ನೋಟಿಫಿಕೇಶನ್ ಅಂತ ಇದೆಯಲ್ವಾ, ಇದಾದ್ರೆ ಆನ್ ಅಲ್ಲಿ ಇರುತ್ತೆ, ಇದನ್ನ ಆಫ್ ಮಾಡಿ. ಸೊ ಇಷ್ಟೇ, ಈ ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೊಳ್ಳೋದ್ರಿಂದ ನೋಟಿಫಿಕೇಶನ್ ನಲ್ಲಿ ಮೆಸೇಜ್ ಆದ್ರೆ ಶೋ ಆಗೋದಿಲ್ಲ. ಸೊ ಖಂಡಿತ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಈ ಕೂಡಲೇ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಸೊ ಫ್ರೀ ಫಾಲೋ ಮಾಡಬಹುದು.